ಹೇ ಶಾರದೆ ದಯ ಪಾಲಿಸು. ನಮ್ಮ ಐ.ಟಿ ಕಾರ್ಖಾನೆ ಆರಂಭವಾಗಿದ್ದು 1948ರಲ್ಲಿ. ಅಷ್ಟರಲ್ಲಿ ಈ ಟೌನ್ಶಿಪ್ ನಿರ್ಮಾಣಕ್ಕೆ ನೀರಿನ ಸರಬರಾಜಿಗಾಗಿ ಈ ನೀರಿನ ಟ್ಯಾಂಕ್ ಕಟ್ಟಲಾಗಿತ್ತಂತೆ. ನಮಸ್ಕಾರ ಸ್ನೇಹಿತರೆ, ನಿಮ್ಮ ಸಂಚಾರಿ ಫೋಟೋಗ್ರಾಫ್ ಪುಟಕ್ಕೆ ಸ್ವಾಗತ. ನಾನು ನಿಮ್ಮ ತ್ರಿವಿಕ್ರಮ. ನಾವಿಂದು ಬಂದಿರೋದು ಈ ಐ.ಟಿ ಟೌನ್ಶಿಪ್ ನ ನೀರಿನ ಟ್ಯಾಂಕ್ ಕಟ್ಟಡದ ಕೆಳಗಿರುವ ಐ.ಟಿ ಸಾರ್ವಜನಿಕ ಗ್ರಂಥಾಲಯಕ್ಕೆ ಹಾಗೂ ಪ್ರವೇಶದ ಬಳಿ ನಮಗೆ ಶುಭ ಕೋರಿದವರು ಇಲ್ಲಿನ ಆಡಳಿತ ತಂಡದ ಜಯಂತಿರವರು. ಮೊದಲು ನೆಲಮಹಡಿಯಲ್ಲಿ ಆರಂಭವಾದ ಈ ಗ್ರಂಥಾಲಯ ಇಂದು ಸಾವಿರಾರು ಪುಸ್ತಕಗಳೊಂದಿಗೆ ಒಂದು ಪ್ರಮುಖ ಜ್ಞಾನ ಕೇಂದ್ರವಾಗಿದೆ. ಕನ್ನಡ ಸಾಹಿತ್ಯ, ಸ್ಪರ್ಧಾತ್ಮಕ ಪರೀಕ್ಷೆಗಳ ಪುಸ್ತಕಗಳು, ವಿವಿಧ ಭಾಷೆಗಳ ಗ್ರಂಥಗಳು ಇಲ್ಲಿ ಲಭ್ಯ. ಓದುಗರ ಸಂಖ್ಯೆ ಹೆಚ್ಚಾದಂತೆ ಸ್ಥಳದ ಕೊರತೆಯಿಂದಾಗಿ ಹಿಂದೆ ಐ.ಟಿ ಕ್ಲಬ್ ಆಗಿದ್ದ ಮೊದಲ ಮತ್ತು ಎರಡನೇ ಮಹಡಿಗಳನ್ನು ಗ್ರಂಥಾಲಯಕ್ಕೆ ಮೀಸಲಾಯಿತು. ಈ ಮಹಡಿಯಲ್ಲಿ ನಮಗೆ ಕಾಣುವವರು ಇಲ್ಲಿನ ನಿರ್ವಹಣಾ ತಂಡದ ಸದಸ್ಯರಾದ ಗೋಪಾಲ್ ಮತ್ತು ಮಂಜುಳಾರವರು. ಈ ಗ್ರಂಥಾಲಯದಲ್ಲಿ ನೆಲಮಹಡಿಯಲ್ಲಿ ಪತ್ರಿಕೆ ಮತ್ತು ಮ್ಯಾಗಜಿನ್ ವಿಭಾಗ, ನಂತರ ಮೊದಲ ಮಹಡಿಯಲ್ಲಿ ಬೋರೋಯಿಂಗ್ ಮತ್ತು ಸೇವೆಗಳು, ಎರಡನೇ ಮಹಡಿಯಲ್ಲಿ ರೆಫರೆನ್ಸ್ ಮತ್ತು ಓದುಗರಿಗಾಗಿ ಮೀಸಲು. ಇಲ್ಲಿನ ಸದಸ್ಯತ್ವಕ್ಕೆ ₹2 ಅರ್ಜಿ, ನಂತರ ಗೆಜೆಟೆಡ್ ಅಧಿಕಾರಿಯ ಅಟೆಸ್ಟೇಷನ್ ಅಗತ್ಯ. ಈ ಗ್ರಂಥಾಲಯ ಬೆಳಗಿನ 8:30 ರಿಂದ ಸಂಜೆ 5ರವರೆಗೆ ತೆರೆದಿರುತ್ತದೆ ಹಾಗೂ ಪ್ರತಿ ಸೋಮವಾರ, ತಿಂಗಳ 2ನೇ ಮಂಗಳವಾರ ಮತ್ತು 4ನೇ ಶನಿವಾರ ರಜೆ ಇರುತ್ತದೆ. ಮುಂಚೆ ಈ ಕಟ್ಟಡದಲ್ಲಿ ಇದ್ದಂತ ಜೇನುಗೂಡುಗಳನ್ನ ತೆರವುಗೊಳಿಸಿ ಹೊಸ ಬಣ್ಣದ ನಂತರ ಈ ಕಟ್ಟಡ ಉತ್ತಮ ಸ್ಥಿತಿಯಲ್ಲಿದೆ. ಬಹುಶಃ ಆಡಳಿತ ಮಂಡಳಿಯಿಂದ ಇನ್ನಷ್ಟು ನೆರವು ದೊರೆತರೆ ಇದು ಇನ್ನಷ್ಟು ಪುಸ್ತಕಗಳನ್ನು ಸಂಗ್ರಹಿಸಿ ಇಂದಿನ ಓದುಗರ ಅಗತ್ಯಗಳನ್ನ ಇನ್ನಷ್ಟು ಉತ್ತಮವಾಗಿ ಪೂರೈಸಬಹುದು. ಕಾಲೋನಿಯ ಹೊರಗಿನವರಿಗೆ ಇದು ತಿಳಿದಿದೆಯೋ ಇಲ್ಲವೋ, ಈ ಪ್ರಾಂಗಣದಲ್ಲಿ ಇರುವ ಇನ್ನೊಂದು ಕಟ್ಟಡವೇ ಐ.ಟಿ ಕಾಲೋನಿಯ ವಿದ್ಯುತ್ ಮತ್ತು ಪ್ಲಂಬಿಂಗ್ ಸಂಬಂಧಿತ ದೂರುಗಳನ್ನು ದಾಖಲಿಸುವ ವಿಭಾಗ. ನೀರಿನ ಟ್ಯಾಂಕ್ನ ಕಟ್ಟಡ ನಮ್ಮ ಭಾರತದ ಸ್ವಾತಂತ್ರ್ಯದಷ್ಟೇ ಹಳೆಯದಾಗಿದ್ದು, ಐ.ಟಿ ಟೌನ್ಶಿಪ್ ನ ಆರಂಭದ ಹಂತದಿಂದಲೇ ಬೆಳೆದು ಬಂದಿರುವುದನ್ನ ಸಾಕ್ಷಿಯಾಗಿ ನೋಡಿದೆ ಮತ್ತು ನನಗಿದು ಒಂದು ಐತಿಹಾಸಿಕ ಸ್ಮಾರಕದಂತೆಯೇ ಕಾಣುತ್ತದೆ. ಇವತ್ತಿಗಷ್ಟೇ ಆದರೆ ಹೋಗುವ ಮುನ್ನ ನಿಮ್ಮೆಲ್ಲರಿಗೂ ಒಂದು ಪ್ರಶ್ನೆ. ಕೆ.ಆರ್.ಪುರದಲ್ಲೂ ಒಂದು ಸಾರ್ವಜನಿಕ ಗ್ರಂಥಾಲಯವಿದೆ. ಅದೆಲ್ಲಿದೆ ಎಂಬುದು ನಿಮಗೆ ತಿಳಿದಿದೆಯೇ? ಅದು ನಿಮಗೆ ತಿಳಿದಿದ್ದಲ್ಲಿ ಕಾಮೆಂಟ್ ವಿಭಾಗದಲ್ಲಿ ಹಂಚಿಕೊಳ್ಳಿ. ಸಾಮಾಜಿಕ ಜಾಲತಾಣದ ಭರದಲ್ಲಿ ಮುಳುಗಿರುವಾಗ ಓದುವ ಹವ್ಯಾಸ ಮರೆಯಾಗದಿರಲಿ. ಓದಿ ಹಾಗೂ ಓದುವ ಸಂಸ್ಕೃತಿ ಹೆಚ್ಚಾಗಲಿ.